ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ. ಜ್ಞಾನಯೋಗಃ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಮಮ ವರ್ತ್ಮಾನುವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ. ಯಾರು ಯಾವ ರೀತಿ ನನ್ನನ್ನು ಆರಾಧಿಸುವರೋ ಅದೇ ರೀತಿಯಲ್ಲಿ ನಾನು ಅವರನ್ನು ಅನುಗ್ರಹಿಸುತ್ತೇನೆ. ಎಲೈ ಪಾರ್ಥನೆ, ಮನುಷ್ಯರು ಸರ್ವ ಪ್ರಕಾರಗಳಿಂದಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಏಕದೇವತಾವಾದದ ಕೆಲವು ಮತವಾದಿಗಳು ಹಾಗೂ ನಾಸ್ತಿಕರು ಸನಾತನ ಧರ್ಮ ಮತ್ತು ಇದರ ಆಚರಣೆ ಹಾಗೂ ಬಹುದೇವರ ಆರಾಧನಾ ಪದ್ಧತಿಯನ್ನು ವಿರೋಧಿಸುತ್ತಾ ಕೋಟಿಗಟ್ಟಲೆ ಇರುವ ದೇವರನ್ನು ಕಷ್ಟದ ಸಮಯದಲ್ಲಿ ಕರೆಯುವುದು ಹೇಗೆ ಎಂದು ಅಪಹಾಸ್ಯ ಮಾಡುವುದು ಕಾಣುತ್ತದೆ. ಸನಾತನ ಧರ್ಮ ಜೀವ ಇರುವ ಮನುಷ್ಯ, ಪ್ರಾಣಿ, ಪಕ್ಷಿ ಒಳಗೊಂಡು ನಿರ್ಜೀವ ವಸ್ತುಗಳನ್ನು ಪೂಜಿಸುತ್ತದೆ ಹಾಗೂ ಗೌರವಿಸುತ್ತದೆ. ಭಗವಂತನ ಈ ಶ್ಲೋಕದಲ್ಲಿ ಕೊಡುವ ಉತ್ತರ ಸರಿಯಾಗಿ ಅರಿತಾಗ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವುದೇ ಸನಾತನ ಧರ್ಮದ ವೈಶಿಷ್ಟ್ಯ ಹಾಗೂ ಅದೇ ನಿಜ ಎಂಬುದು ತಿಳಿಯುತ್ತದೆ. ಭಗವಂತ ತನ್ನನ್ನು ಸೇರಲು ಸುಲಭೋಪಾಯ ಹೇಳುತ್ತಿದ್ದಾನೆ. ತನ್ನ ಭಕ್ತನಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನಿತ್ತು ಯಾರು ಯಾವ ರೀತಿಯಲ್ಲಿ ತನ್ನನ್ನು ಆರಾಧನೆ ಮಾಡುತ್ತಾರೋ ತಾನು ಅದೇ ರೀತಿಯಲ್ಲಿ ಅನುಗ್ರಹಿಸುತ್ತೇನೆ ಎನ್ನುತ್ತಿದ್ದಾನೆ. ಭಗವಂತನ ಈ ಒಂದು ಮಾತು ಅರ್ಥ ಮಾಡಿಕೊಂಡರೆ ಧರ್ಮ ಧರ್ಮ ಎಂದು ಬಡಿದಾಡುವ ಮತವಾದಿಗಳು ಯಾರು ಹೇಗಾದರೂ ಆರಾಧಿಸಲಿ, ಭಗವಂತನೇ ತನ್ನನ್ನು ಹೇಗೆ ಬೇಕಾದರೂ ಪೂಜಿಸಿ ಎಂದು ಹೇಳಿದ ಮೇಲೆ ನಾವೇಕೆ ಇತರರಿಗೆ ಇಲ್ಲಸಲ್ಲದ ದಬ್ಬಾಳಿಕೆ ಮಾಡಬೇಕು ಎಂಬ ಮನಸ್ಥಿತಿ ಬಂದು ಈ ಪ್ರಪಂಚದ ಪ್ರತಿಶತ 99% ಸಮಸ್ಯೆಗಳು ನಿವಾರಣೆಯಾಗುವುದಲ್ಲದೆ ರಾಜಕೀಯ ಹಾಗೂ ತಮ್ಮ ವಸಾಹತುಗಳನ್ನು ವಿಸ್ತರಿಸಲು ಮತವನ್ನೇ ಧರ್ಮ ಎಂದು ಅರ್ಥೈಸಿ ಜನರನ್ನು ದಾರಿ ತಪ್ಪಿಸುವ ಬದಲು ಜನರ ಜೀವನ ಉತ್ತಮಪಡಿಸಲು ಜೀವನದ ಎಲ್ಲ ರಂಗದಲ್ಲೂ ಹಾಗೂ ರಾಜಕೀಯದಲ್ಲೂ ಧರ್ಮ ಬಳಕೆಯಾದೀತು. ಹರಿ ಓಂ.